ಬೈ ಎಲೆಕ್ಷನ್ ಮುಕ್ತಾಯ ಆದ ಬೆನ್ನಿಗೆ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ನ ಶಾಸಕರು ದೆಹಲಿ ವಿಮಾನ ಹತ್ತುತ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಬೈ ಎಲೆಕ್ಷನ್ ಬೆನ್ನಿಗೆ ಕಾಂಗ್ರೆಸ್ಗೆ ಸಂಪುಟದ ಮಂಡೆ ಬಿಸಿ ಶುರುವಾಗಿದೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ ಶಾಸಕರು. ಕೆಲ ಶಾಸಕರು ಈಗಾಗಲೇ ಇಂದ್ರಪ್ರಸ್ಥ ತಲುಪಿದ್ದಾರೆ. ನಿಷ್ಕ್ರಿಯ ಸಚಿವರನ್ನ ಹಟಾವೋ ಅಂತ ಹೇಳ್ತಿದ್ದಾರೆ. 10ಕ್ಕೂ ಅಧಿಕ ಶಾಸಕರು ದೆಹಲಿ ತಲುಪಿದ್ದಾರೆ. ಇನ್ನು ಹಲವರು ರೆಡಿ ಇದ್ದಾರೆ ದೆಹಲಿ ವಿಮಾನ ಹತ್ತೋದಕ್ಕೆ. ಒಂದು ಮಾಹಿತಿಯ ಪ್ರಕಾರ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಾರೆ ಅಂತ. ಇನ್ನು ಶಾಸಕರ ದೆಹಲಿ ಪ್ರವಾಸದ ಬಗ್ಗೆ ಮುಖ್ಯಮಂತ್ರಿ ಬಳಿ ಕೇಳಿದ್ರೆ ಹೋಗ್ಲಿ ಬಿಡ್ರಿ ಏನ್ ತಪ್ಪು ಅಂತ ಸಿಎಂ ಮಾತನಾಡಿದ್ದಾರೆ. ಅಲ್ಲಿಗೆ ಸಿಎಂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಶಾಸಕರ ದೆಹಲಿ ಪ್ರವಾಸಕ್ಕೆ. ಶಾಸಕರು ಹೇಳ್ತಾ ಇರೋದು ಸಂಪುಟ ಪುನರ್ರಚನೆ ಮಾಡಿ, ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಹೊಸಬರಿಗೆ ಅವಕಾಶ ಸಿಗಬೇಕು. ನಾವು ಹಿರಿಯರಿದ್ದೀವಿ, ನಮಗೆ ಅವಕಾಶ ಕೊಡಿ. 5 ಬಾರಿ ಗೆದ್ದಿದ್ದೀವಿ, 6 ಬಾರಿ ಗೆದ್ದಿದ್ದೀವಿ, ನಮ್ಮ ಪ್ರದೇಶಕ್ಕೆ ಅವಕಾಶ ಸಿಕ್ಕಿಲ್ಲ, ನಮ್ಮ ಜಾತಿಗೆ ಅವಕಾಶ ಸಿಕ್ಕಿಲ್ಲ. ಈಗಿರುವಂಥ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಅವರನ್ನು ಬದಲಾಯಿಸದ ಹೊರತು ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ. ಈ ರೀತಿ ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಶಾಸಕರು ಹೇಳಿಕೊಂಡಿರೋ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಮತ್ತು ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಇವರನ್ನು ಭೇಟಿಯಾಗಬೇಕು ಅಂತ ಶಾಸಕರು ಬಯಸಿದ್ದಾರೆ. ಶಾಸಕರ ಪಟ್ಟಿಯನ್ನು ಗಮನಿಸಿದರೆ ನಮಗೆ ಹಲವು ಮಂದಿ ಹಿರಿಯ ಶಾಸಕರಿದ್ದಾರೆ. 4-5 ಬಾರಿ ಗೆದ್ದವರು. ಸಮುದಾಯವಾರು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಕೋಟಾವನ್ನು ಮುಂದಿಟ್ಟಂತ ಬಹಳಷ್ಟು ಜನ ಶಾಸಕರಿದ್ದಾರೆ. ಇದರ ಜೊತೆಗೆ ಪ್ರದೇಶವಾರು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು, ಅಂದರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ, ಆ ಕಾರಣಕ್ಕಾಗಿ ನನಗೂ ಮಂತ್ರಿ ಆಗಬೇಕು. ಕ್ಯಾಬಿನೆಟ್ ರೀಶಫಲ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆ ಸಿಗಬೇಕು ಅಂತ ಶಾಸಕರು ಬಯಸ್ತಾ ಇದ್ದಾರೆ. ಈಗ ಅಲ್ಲ ಅಂತಾದ್ರೆ ಮತ್ತೆ ಯಾವಾಗ? 2.5 ವರ್ಷ ಕಳೆದು ಹೋಗಿ 3 ವರ್ಷದ ಹತ್ರ ಬಂದು ನಿಂತಿದೆ ಸರ್ಕಾರ. ಅದೇ ಮಂತ್ರಿಗಳಿದ್ದಾರೆ, ಹಲವರು ನಿಷ್ಕ್ರಿಯರಾಗಿದ್ದಾರೆ. ಇದು ನನ್ನ ಮಾತಲ್ಲ, ಶಾಸಕರು ಹೇಳ್ತಾ ಇರುವಂತ ಮಾತು. ಸಚಿವರು ನಿಷ್ಕ್ರಿಯವಾಗಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸರ್ಕಾರವೇ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಶಾಸಕರು. ಸದ್ಯ ಅವರು ದೆಹಲಿಗೆ ಹೋಗಿದ್ದಾರೆ ಕೆಲವರು, ಇನ್ನು ಕೆಲವರು ದೆಹಲಿ ತಲುಪೋದಕ್ಕಿದ್ದಾರೆ. ಪ್ರಮುಖರನ್ನ ಭೇಟಿಯಾಗಿ ಕ್ಯಾಬಿನೆಟ್ ರೀಶಫಲ್ನ ಬೇಡಿಕೆಯನ್ನು ಇಡೋದಕ್ಕಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಪರೇಡ್ ಮಾಡೋದಕ್ಕಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶ ಸಿಗಲಿ. ಹಲವರು ನಿಷ್ಕ್ರಿಯರಾಗಿದ್ದಾರೆ ಅನ್ನೋದು ಶಾಸಕರ ಪ್ರಮುಖವಾದಂತ ಮಾತು. ಈಗಿರುವಂತ ಸಚಿವರ ಪೈಕಿ ಹಲವರು ನಿಷ್ಕ್ರಿಯರಿದ್ದಾರೆ. ಇನ್ನು ದಿಲ್ಲಿಗೆ ಸಿಎಂ ಮತ್ತು ಡಿಸಿಎಂ ಕೂಡ ಭೇಟಿ ಕೊಡ್ತಾರಂತೆ 17ರ ನಂತರ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಇದು ಮುನ್ನೆಲೆಗೆ ಬರಬಹುದು ಅಂತ ಪ್ರಶ್ನೆ ಇರೋದು. ಕ್ಯಾಬಿನೆಟ್ ರೀಶಫಲ್ ಆಯಿತು ಅಂತಂದ್ರೆ ನಾಯಕತ್ವದ ಬದಲಾವಣೆ ಇಲ್ಲ ಅಂತರ್ಥ. ಇಲ್ಲ ನಾಯಕತ್ವದ ಬದಲಾವಣೆ, ಹೊಸ ಕ್ಯಾಬಿನೆಟ್ ರಚನೆ ಅಂತಂದ್ರೆ ಅದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ಹೊಸಬರಿಗೆ ಹೊಸ ಮುಖ್ಯಮಂತ್ರಿಗಳನ್ನ ತಂದ್ರೆ ಹೊಸ ಕ್ಯಾಬಿನೆಟ್ ಬರುತ್ತೆ. ಸಾಧ್ಯತೆ ನಂಬರ್ 1. ಸಾಧ್ಯತೆ ನಂಬರ್ 2, ನಾಯಕತ್ವದ ಬದಲಾವಣೆ ಇಲ್ಲ, ಅಂದ್ರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ. ಬದಲಾಗಿ ಕ್ಯಾಬಿನೆಟ್ ಅನ್ನು ರೀಶಫಲ್ ಮಾಡೋದು. ಈಗಿರುವಂತ ಸಚಿವರನ್ನೆಲ್ಲ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡು. ರಾಜ್ಯ ಸಂಪುಟದ ಗಾತ್ರ ಮುಖ್ಯಮಂತ್ರಿಯೂ ಸೇರಿದಂತೆ 34, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, 34 ಮಂದಿ ಸಚಿವರು. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಂದ್ರೆ ಈಗಿರುವವರನ್ನೆಲ್ಲ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಶಾಸಕರು ಹಂಗೆ ಹೇಳ್ತಿದ್ದಾರೆ, ನಮ್ಗೆ ಅವಕಾಶ ಸಿಗಲಿ, ಈಗ ಅಲ್ಲ ಅಂತಂದ್ರೆ ಯಾವಾಗ ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಒನ್ ಲೈನ್ ಅಜೆಂಡಾ ಹೊತ್ತು ದೆಹಲಿಗೆ ತೆರಳಿದ್ದಾರೆ ಆಕಾಂಕ್ಷಿಗಳು. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಹಿರಿಯ ಶಾಸಕರದೊಂದು ಮೀಟಿಂಗೂ ಇದೆಯಂತೆ.
ಅಂದರೆ ಯಾರನ್ನು ಭೇಟಿಯಾಗಬೇಕು, ಭೇಟಿಯಾದ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನುವಂಥ ಸ್ಪಷ್ಟತೆಯನ್ನು ಪಡ್ಕೊಂಡು ಆನಂತರ ಪ್ರಮುಖರನ್ನು ಭೇಟಿಯಾಗುವಂಥ ಯೋಚನೆಯಲ್ಲಿ ಶಾಸಕರಿದ್ದಾರೆ. ಇಲ್ಲಿಂದ ಹೊರಟಂತ ನಿನ್ನೆ ಒಂದು ಪಟ್ಟಿ ರಿಲೀಸ್ ಆಗಿತ್ತು, ಒಂದು 30 ಜನ MLAಗಳದ್ದು ಪಟ್ಟಿ, ಇವರೆಲ್ಲ ಬರ್ತಾರೆ ದಿಲ್ಲಿಗೆ ಅಂತ. ಸೊ ಅವರೆಲ್ಲ ಸೇರಿ ಇವತ್ತೊಂದು ಮೀಟಿಂಗ್ ಮಾಡೋದಕ್ಕಿದ್ದಾರೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಬಹಳಷ್ಟು ಶಾಸಕರಿಗೆ ಸಿಟ್ಟಿದೆ. ಈಗಿರುವಂತ ಸಚಿವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಕ್ಷಮಿಸಿ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ. ಲೆಕ್ಕ ಬರ್ತಿಗೆ ಸಚಿವರು, ಆದರೆ ಕೆಲಸಗಳಾಗ್ತಿಲ್ಲ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಇಲಾಖೆಯ ಮೇಲೆ ಇನ್ನೂ ಕೂಡ ಅವರಿಗೆ ಹಿಡಿತ ಸಾಧಿಸೋದಕ್ಕಾಗಿಲ್ಲ. ಈ ರೀತಿ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ. ಲೆಕ್ಕ ಬರ್ತಿಗೆ ಸಚಿವರಾಗಿದ್ದಾರೆ, ನಿಷ್ಕ್ರಿಯರಾಗಿದ್ದಾರೆ. ಅವರನ್ನು ಬದಲಾಯಿಸಿದ್ರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುವುದಕ್ಕೆ ಸಾಧ್ಯ ಇದೆ ಅಂತ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಮಂತ್ರಿ ಆಗದೇ ಇದ್ರೆ, ಈಗ ಮಂತ್ರಿ ಆಗದೇ ಇದ್ರೆ ಯಾವಾಗ ನಾವು ಮಂತ್ರಿ ಆಗೋದು? 5 ಬಾರಿ 6 ಬಾರಿ ಗೆದ್ದಿದ್ದಾಗಿದೆ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತಾ ಅನ್ನೋದು ಖಚಿತ ಇಲ್ಲ. ಈಗ ಆಗದಿದ್ರೆ ಮತ್ತೆ ಯಾವಾಗ ಆಗೋದು ಅನ್ನೋ ಪ್ರಶ್ನೆ ಇದೆ. ಏನು ವಿಶೇಷ ಅಂತ ಇವತ್ತು ಈಗ 1 ತಿಂಗಳ ಹಿಂದೆ ಹಿರಿಯ ಶಾಸಕರೆಲ್ಲರೂ ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಪಕ್ಷದ ಆಗುಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಅವಧಿನಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ 3 ವರ್ಷಗಳ ಕಾಲ ಅವಕಾಶವನ್ನ ಕೊಟ್ಟಾಗಿದೆ. ಏನು 3 ಹಿರಿಯ ಶಾಸಕರುಗಳು ಅವರ ಮಿನಿಸ್ಟ್ರಿಯಿಂದ ಹೊರಗಡೆ ಇರ್ತಕ್ಕಂಥವರೆಗೂ ಕೂಡ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಈ ಸ್ವಯಂ ಪ್ರೇರಿತರಾಗಿ ಇವತ್ತು ಹೈಕಮಾಂಡ್ ಮುಂದೆ ಅಥವಾ ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ನಮ್ಮ ಡಿಮಾಂಡ್ ಅನ್ನ ನಮ್ಮ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನ್ ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಶಾಸಕರನ್ನ ಮಾತನಾಡಿಸಿದ್ರೆ ಅವ್ರು ಹೇಳ್ತಾರೆ ಯಾರು ಪ್ರಮುಖರು ಸಿಗ್ತಾರೋ ಅವರನ್ನ ಭೇಟಿ ಆಗ್ತೀವಿ ದೆಹಲಿಗೆ ಹೋದ ನಂತರ ಅಂತ. ಯಾರೆಲ್ಲ ಅವೈಲೇಬಲ್ ಇದ್ದಾರೆ, ಯಾರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ? ರಕ್ಷತ್, ಇವತ್ತು ಖರ್ಗೆ ಅವರು ಸಿಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಉಳಿದಂತೆ ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ KC ವೇಣುಗೋಪಾಲ್ ಅವರು ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಇವರೆಲ್ಲರಿಗೂ ಕೂಡ ಚುನಾವಣಾ ಡ್ಯೂಟಿಯನ್ನ ಅಂದ್ರೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ನಡೀತಾ ಇದೆ. ಇಲ್ಲಿ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಸ್ಟೇಕ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ 1-2 ಬಾರಿ ಆ ರಾಜ್ಯಗಳಿಗೆ ಹೋಗಿ ಬರಬೇಕಾಗುತ್ತೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಸುಮಾರು 28, ಇಲ್ಲಿ ನೋಡಿದ್ರೆ 284 ಟಿಕೆಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಹೋಗಿ ಪ್ರಚಾರ ಮಾಡಿ ಬರ್ಬೇಕಾಗತ್ತೆ. ಇಂಥ ಹೊತ್ತಲ್ಲಿ 16ರಿಂದ 16, 17, 18ನೇ ತಾರೀಕು ವಿಶೇಷ ಸಂಸತ್ ಅಧಿವೇಶನ ಕರೆಯಲಾಗಿದೆ. ಬಜೆಟ್ ಅಧಿವೇಶನ ಮುಂದುವರಿಸಿದಂತೆ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರ ತಂಡ ಸುಮಾರು 30ರಿಂದ 38 ಜನ ಶಾಸಕರು ಅವತ್ತು ಸಭೆ ಸೇರಿದ್ರು ಬೆಂಗಳೂರಿನಲ್ಲಿ. ಅದಾದ ನಂತರ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದಿದೆ. ಈಗ ಆಲ್ರೆಡಿ ಕಳೆದ ರಾತ್ರಿ 15ಕ್ಕೂ ಹೆಚ್ಚು ಶಾಸಕರು ದೆಹಲಿಯನ್ನ ತಲುಪಿದ್ದಾರೆ. ಅವರ ಡಿಮ್ಯಾಂಡ್ ಅಂತೂ ಒಂದೇ ಲೈನ್ ಅಲ್ಲಿ ಇರುವಂತದ್ದು. ಈಗ ಆಲ್ರೆಡಿ ಸರ್ಕಾರ ಬಂದು 35-36 ತಿಂಗಳು ಆಗಿದೆ. ಹಿರಿಯ ಶಾಸಕರನ್ನ ಒಂದು ಪರಿಗಣನೆ ಮಾಡಿಲ್ಲ. ಈಗ ನೀವು ಮಾಡಿರುವಂತಹ ಮಂತ್ರಿಗಳು ಯಾರಿಗೂ ಕೂಡ ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ನಿಷ್ಕ್ರಿಯರಾಗಿದ್ದಾರೆ. ಇದನ್ನೇ ನೀವು ಮುಂದುವರಿಸಿಕೊಂಡು ಹೋದ್ರೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುತ್ತೆ. ಮತ್ತೆ ಏನು ಆಂಟಿ ಇನ್ಕಂಬೆನ್ಸಿ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಹೊಸ ಬದಲಾವಣೆ ತರಬೇಕಾಗಿದೆ. ಅದರ ಜೊತೆಗೆ ತರೋದರ ಜೊತೆಲಿ ಹೊಸ ಮಂತ್ರಿ ಮಂಡಲ ಅಂದ್ರೆ ಸಂಪುಟ ಪುನರ್ರಚನೆ ಆದ್ರೆ ಎಲ್ಲರಿಗೂ ಅವಕಾಶ ಕೂಡ ಸಿಕ್ಕಂಗಾಗುತ್ತೆ. ಜೊತೆಗೆ
ಹಿರಿಯರನ್ನ ನೀವು ಇದಕ್ಕೆ ತೆಗೆದುಕೊಳ್ಳೋದ್ರಿಂದ ಸಂಪುಟಕ್ಕೆ ಅವರು ನಿಭಾಯಿಸುವ ರೀತಿ ಅಂದ್ರೆ ಈ ಹಿಂದೆ ಆಗಿರುವ Okay. ತಪ್ಪುಗಳಿರ್ಬೋದು, ತೆಗೆದುಕೊಳ್ಳುವಂತ ತೀರ್ಮಾನಗಳಿರ್ಬೋದು, ಅದರಲ್ಲಿ ಆಗಿರುವ ಲೋಪಗಳಿರ್ಬೋದು, ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂತ ಒಂದು ರೀತಿಯ ಕೌಶಲ್ಯ ಅವ್ರಿಗಿರುತ್ತೆ ಅನ್ನುವಂಥದ್ದು ಮನವರಿಕೆ ಮಾಡಿಕೊಡ್ಲಿಕ್ಕೆ ಎಲ್ಲರೂ ಕೂಡ ಹೈಕಮಾಂಡ್ ಮುಂದೆ ಬಂದಿದ್ದಾರೆ. ಇವತ್ತು ಒಂದು ಸಭೆಯನ್ನ ಸೇರಿ ಏನು ಮಾಡಬೇಕು, ಯಾರನ್ನ ಯಾವಾಗ ಭೇಟಿ ಆಗಬೇಕು ಅನ್ನುವಂತ ಒಂದು ನಿರ್ಧಾರ ಮಾಡುವ ತೀರ್ಮಾನವನ್ನ ಇವತ್ತು ಮಾಡಲಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.